ಭಕ್ತಿ ರಸಕೃತ್ವದೇಶಾತ್ ಅಂತ ಟೆಕ್ಸ್ಟ್ ಬುಕ್ಕನ್ನು ಒಂದು ಸತ್ತು ಓದ್ತಾರೆ, ಯಾರು ಓದಿರಿ ನೀವು? ವರ್ಷ ಪೂರ್ತಿ ಓದ್ತಾರೆ ಪಾಪ, ಅಷ್ಟರಲ್ಲೂ ಕೂಡ ಫುಲ್ ತಗೊಳಕ್ಕಾಗಲ್ಲ. ಓಂ ಶ್ರೀಯಪ್ಪತ್ತೆ ನಿತ್ಯ. ಆ ಟೆಕ್ಸ್ಟ್ ಬುಕ್ ಎಂಥದ್ದೆಲ್ಲ ಟೆಂಪರರಿ ಅಷ್ಟೇ, ಆಮೇಲೆ ಬೇಕಿಲ್ಲ ಅವರಿಗೆ. ಇದು ಹಾಗಲ್ಲ, ಮೋಕ್ಷದಲ್ಲೂ ಬೇಕಾದ ಟೆಕ್ಸ್ಟ್ ಬುಕ್ಸ್ ಇವೆಲ್ಲ. ಇವನು ಓದೋದೇ ಇಲ್ಲ ಅಂತ ಹೇಳಿದರೆ ಇದೇನು ದೊಡ್ಡ ಬರುತ್ತೆ ಅಂದರೆ, ನಮಗೆ ಜ್ಞಾನ ಬಂತು ಅಂತ ಭ್ರಮೆ ಬರಬಾರ್ದು. ಜ್ಞಾನ ಬರೋದು ಭಾರಿ ಕಷ್ಟ ಆದ್ದರಿಂದ ಮತ್ತೆ 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 ಓದ್ತಿರ್ಬೇಕು, ಮತ್ತೆ ಓದಿ ಮತ್ತೆ ಓದ್ತಿರ್ಬೇಕು. ಎಲ್ಲ ಗೊತ್ತಿದೆ, ಸುಮ್ಮನೆ ಓದಿ ಏನೋ ಒಂದು ಹೊಸ ವಿಷಯ ಫ್ಲಾಶ್ ಆಗಿ ತಕ್ಷಣ ಫ್ಲಾಶ್ ಆಗಿ. ಓಂ ಪ್ರಿಯಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇವ ಪ್ರಳಯ ರಚನಾಶೀಲವಪುಷೇ ನಮೋ ಶೇಷಾಮ್ನಾಯ ಶ್ರುತಿಹೃದಯ ದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾರಚ ನಿಗಮ ಚರ್ಚಾ ಸುಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಭಕ್ತಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಮಠಾತೋರ್ಮ ಜಿಜ್ಞಾಸಾ ಓಂ ಅಸತ್ಯಜರ್ವೃತಾಃ ದಂದನ್ ಸತತಂ ಮುಕ್ತಾಃ ಸಂವಜೆ ಶ್ರೀಯಃಪತಿ. ಶಿರಃ ಈಗ ಮುಕ್ತರಿಗೆ ಏನಿದೆ ಅಂತ ತೊಟ್ಟಿನ ಮೇಲೆ, ಮುಕ್ತಿಯಲ್ಲಿ ಸುಖ ಇದೆ. ದೊಡ್ಡ ಪಾಯಿಂಟ್ ಕ್ಲಿಯರ್ ಮಾಡಿ. ಮುಕ್ತಿಯಲ್ಲಿ ಸುಖ ಇದೆ, ದುಃಖದ ಹೆಸರು ಕೂಡ ಇಲ್ಲ, ಅದಕ್ಕೆ ಮೋಕ್ಷ ಅಂತ ಕರೀತಾರೆ. ಅದು ನಿತ್ಯವಾದದ್ದು, ಪೂರ್ಣವಾದದ್ದು, ನಿತ್ಯವಾದದ್ದು. ಇವೆಲ್ಲ ಹೇಳಿದಾಗ ಅಲ್ಲಿ ಹೋಗಲೇಬೇಕು ಅನ್ನೋ ಭಾವನೆ ಬರುತ್ತೆ. ಪ್ರಸಿದ್ಧಂ ಅಸಿದ್ಧಂಚ ತದಿತ್ಯ ಆಶಯೇನಾಹ ಶಿರ ಇತಿ ಶಿರಃಕರಾದ್ಯಭಾವಶ್ಚ ನ ಮುಕ್ತಶ್ಚ ಭವೇತ್ ಕ್ವಚಿತ್. ಈಗ ಮುಕ್ತನಿಗೆ ರೂಪ ಇರೋದಿಲ್ಲ ಅಂತ ಶುರು ಮಾಡಿದ್ರು. ಐಕ್ಯನೇ ಹೊಂದಿಬಿಡ್ತಾರೆ, ಮೋಕ್ಷ ಕೊಡೋ ಭಗವಂತನಿಗೆ ಅವರಿಗೆ ರೂಪ ಇಲ್ಲ, ಇರಬೇಕು ಅಂತ ಹೇಳ್ತಾರೆ. ಅದೆಲ್ಲ ಅಲ್ಲ, ಮುಕ್ತರಿಗೂ ಏನಿದೆ ನೋಡೋದಕ್ಕೆ ದೇಹ ಹೋಗಿಬಿಡುತ್ತೆ ನಮಗೆ. ನಾವು ಈ ದೇಹನೇ ಹೋದ್ಮೇಲೆ ಇನ್ನೇ ದೇಹ ಇರುತ್ತೆ ಅಂತೇಳಿ ಅಲ್ಲ, ದೇಹದೊಳಗೆ ನಮಗೆಲ್ಲ ಗೊತ್ತು. ಡ್ರೆಸ್ ನೋಡ್ತಾನೆ, ಒಳಗೆ ಬಾಡಿ ಇದೆ, ಅಷ್ಟರ್ಥ ಆಗುತ್ತಲ್ಲ. ಅದರೊಳಗೆ ತನ್ನದೇ ಆದ, ಪ್ರತಿಯೊಬ್ಬರಿಗೂ ತನ್ನದೇ ಆದ ದೇಹ ಇದೆ, ಸ್ವರೂಪ ದೇಹ ಇದ್ದೇ ಇದೆ. ಅದನ್ನು ಎಲ್ಲ ಹೊಸ ವಿಷಯಗಳವೆಲ್ಲ ನಮಗೆ ಕಾಮನ್ ಸೆನ್ಸ್ಗೆ ಇವೆಲ್ಲ ಅರ್ಥ ಆಗುತ್ತೆ. ಅಲ್ಲಿ ಅಪ್ಲೈ ಮಾಡ್ಕೊಳ್ಳೋದಿಲ್ಲ ಯಾರು. ಅದನ್ನೆಲ್ಲ ಅಪ್ಲೈ ಮಾಡೋದ್ರ ಜೊತೆಗೆ ವಿಶೇಷತೆ ತೋರಿಸ್ತಾರೆ. ಅದಕ್ಕೂ ಇದು ಶರ್ಟ್ ಹರಿದೋಯ್ತು, ಚರ್ಮ ಏನು ಹಾಗೆ ಇದೆಯಲ್ಲ, 100 ವರ್ಷ ಬರೋ ಬಟ್ಟೆಗಳೇನೂ ಇಲ್ಲ, ಇದು ಹಾಕ್ಕೊಳ್ಳೋದು ಇಲ್ಲ, ಬಿಸಾಕ್ಬಿಡ್ತಾರೆ ಆಮೇಲೆ. ಆದರೆ ಇದು ಅಷ್ಟೇ, ಆಮೇಲೆ ಬಿಸಾಕೋದಿದೆ ಅಷ್ಟೇ. ದೇಹ ಎಂಥದ್ದಿದೋ ಇವತ್ತು ನಾವೇ ಊರು ಕತ್ತರಿಸಿ ಬಿಸಾಕ್ಬಿಡ್ತೀವಲ್ಲ, ಹಾಗೆ ಊರು ಕತ್ತರಿಸಿ ಇವೆಲ್ಲ ಕೂಲು ಕತ್ತರಿಸಿ ಬಿಸಾಕ ಹಾಗೆ ಅದು ಬಿಸಾಕ್ಬಿಡೋ ದೇಹ ಇದೆ. ಅಷ್ಟರೊಳಗೆ ಸಾಧನೆ ಮಾಡಬೇಕು. ಏನು ಅಂದರೆ ಎಲ್ಲರೂ ಯಾವ ರೂಪಕ್ಕೆ ಹೋದರೂ ಜೀವನ ತಂದೆ ಆದ ಒಂದು ರೂಪ ಇದೆ, ಅದಕ್ಕೆ ಸ್ವರೂಪ ಅಂತ ಕರೆಯೋದು. ಸ್ವರೂಪ ಎಲ್ಲರೂ ಸ್ವರೂಪನೇ, ಅದು ಬಹಳ ಆಶ್ಚರ್ಯ. ಮೋಕ್ಷದಲ್ಲಿರೋ ಸ್ವರೂಪ ಎಲ್ಲರೂ ಸ್ವರೂಪ. ಮೋಕ್ಷಕೋರಲ್ಲಿ ಯಾರೂ ಕುರೂಪಗಳಿಲ್ಲ. ಯಾಕೆ? ಲಕ್ಷಣ ಇರಲೇಬೇಕು ಅವರಿಗೆ. ಇವರಲ್ಲಿ ಯಾರೂ ಸ್ವರೂಪಗಳಿಲ್ಲ. ಇಲ್ಲಿ ಕೆಟ್ಟ ರೀತಿಯಲ್ಲಿ ರೂಪ ತೊಗೊಂಡು ಹುಟ್ಟಬಹುದು, ಪ್ರಹ್ಲಾದಾದಿಗಳು ಹುಟ್ಟಿದ ದೈತ್ಯಪುತ್ರ ಇತ್ಯಾದಿ ಹುಟ್ಟಬಹುದು. ಅವರು ಒಳ್ಳೆ ಮಗನಾಗಿ ಅವ್ರು ಹುಟ್ಟಬಹುದು. ಅಲ್ಲಿ ಮೋಕ್ಷದಲ್ಲಿ ಹಾಗಿಲ್ಲ, ಸ್ವರೂಪ ಮಾತ್ರ ಇರುತ್ತೆ. ಶಿರಃಕರಾದ್ಯಭಾವಶ್ಚ ನಮುಕ್ತಶ್ಚ ಭವೇತ್ ಕ್ವಚಿತ್. ಅವ್ರು ಹೇಳ್ತಾರೆ ರೂಪನೂ ಇರೋದಿಲ್ಲ, ಕೈಕಾಲು ಇರೋದಿಲ್ಲ ಅಂತ ಹೇಳ್ತಾರೆ. ತಪ್ಪದು. ಯಾಕೆ? ಶ್ರುತಯಶ್ಚ ಪುರಾಣಾನಿ ಮಾನಮಾತ್ರ ಬಹುನೀಚ. ಬಹುಶ್ರುತಿಗಳು, ಬಹು ಪುರಾಣ ವಾಕ್ಯಗಳು ಬೇಕಾಷ್ಟು ಇದರಲ್ಲಿದೆ. ಆಚಾರ ಬಗ್ಗೆ ಆಕ್ಷೇಪಣೆ ಮಾಡ್ತಾರೆ. ಪುರಾಣ ಹೇಳ್ತಾರೆ, ಪುರಾಣ ಕೋಟ್ ಮಾಡ್ತಾರೆ ಅಂತೇಳಿ. ಪುರಾಣ ಕೋಟ್ ಮಾಡಬೇಕು ಅಂತಾನೆ ವೇದ ಹೇಳ್ತಾರೆ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇ. ಈ ಪದನ ಅಪ್ಲೈ ಮಾಡ್ಕೊಳ್ಳಿಲ್ಲ ಯಾರು ಕೂಡ. ಯಾವುದು ಬರೋದು ಸ್ವಂತ ಬರೋದ್ರ ಹೊರತು ಕಲ್ಪನೆ ಇದ್ರ ಬೇಸಿಸ್ ಮೇಲೆ ಬರೀಬೇಕು. ಅವರೇ ಹೇಳಿದ್ದಾರೆ, ಇದರಲ್ಲಿ ರೆಫರೆನ್ಸ್ ಮಾಡ್ಕೊಂಡು ಓದಿ ಅಂತೇಳಿ. ಓಡೋದಿಲ್ಲ ಅದರ. ಇದೆಲ್ಲ ಆಚಾರ ಮತ್ತೆ ಮತ್ತೆ ತೋರ್ಸೋಕ್ಕೆ ಕಾರಣ ಅದೇನೆ. ಈ ಪುರಾಣ ಒಂದು ಎಂಟೈರ್ ಒಂದು ಲಿಟ್ರೇಚರ್, 18 ಚಾಪ್ಟರ್ಸ್ ಇದ್ದಾಗ 18 ಪುರಾಣ ಅಂದರೆ ಅದೆಲ್ಲ ಸ್ಕಂದ ಪುರಾಣ ಎಷ್ಟೊತ್ತು ಕೋಟ್ ಮಾಡಿಲ್ಲ. ಸಂಘದ ಶಿವಪುರಾಣ ಕೋಟ್ ಮಾಡಿ, ಲಿಂಗ ಪುರಾಣ ಆಚಾರ ಕೋಟ್ ಮಾಡ್ತಾರೆ, ಗೊತ್ತಾಯ್ತಾ? ಎಲ್ಲ ಪುರಾಣದ ಯೂನಿಟ್ ಆದ್ದರಿಂದ ಬೇರೆ ಸಿದ್ಧಾಂತ ಸರಿ ಇದ್ದರೆ ಎಲ್ಲಿದ್ದರೂ ತಗೋಬೇಕು. ಭಾಗವತಲ್ಲಿ ಕೆಲವು ಮೋಹಕ ವಾಕ್ಯಗಳಿವೆ, ಇಷ್ಟೊತ್ತು ಆಚಾರ ಕ್ಲಾರಿಫಿಕೇಶನ್ ಕೊಡಲಿಲ್ಲ. ಆ ರೀತಿ
ನವರ್ತತೆ ಯತ್ರ ಎಲ್ಲಿದೆ ತೋರಿಸಿ ಪುರಾಣ ವಾಕ್ಯಗಳು ವಾಕ್ಯಗಳು ಕೋಟ್ ಮಾಡ್ತಾರೆ ಈಗ. ನವರ್ತತೆ ಯತ್ರ ರಜಸ್ತಮಸ್ತಯೋ ಸತ್ವಂಚ ವಿಶ್ರಂ ನ ಚ ಕಾಲ ವಿಕ್ರಮ. ಇವೆಲ್ಲ ಭಾಗವತದ ವಾಕ್ಯನೇ, 2ನೇ ಸ್ಕಂದದಲ್ಲಿ ಬರುತ್ತೆ. ಅಲ್ಲೇನಿರುತ್ತೆ, ಕಾಲ ವಿಕ್ರಮ ಅಲ್ಲಿಲ್ಲ, ಕಾಲದ ಬೇಸಿಸ್ ಇಲ್ಲ. ಯಾಕೆ? ನಿತ್ಯ ಆದ್ಮೇಲೆ ಮತ್ತೆ ಕಾಲ ತೊಗೊಂಡೇನು ಮಾಡ್ತೀರಿ ಈಗ? ಕಾಲ ವಿಕ್ರಮ ಓದೋಯ್ತು. ಮತ್ತೆ ಸತ್ವಂಚ ಮಿಶ್ರಂ, ಈ ಸತ್ವಗುಣ ಇಲ್ಲ, ಮಿಶ್ರ ಗುಣಗಳು ಇಲ್ಲ, ರಜೋಗುಣ ಇಲ್ಲ, ತಮೋಗುಣ ಇಲ್ಲ, ಮಿಕ್ಸ್ಚರು ಇಲ್ಲ, ಶುದ್ಧವಾದ ಮಾತು, ಬರೀ ಪ್ಯೂರಲ್ಲಿ. ನಯತ್ರ ಮಾಯಾ ಕಿಮುತಾ ಪರೇ ಹರೇಹೇ ಅನುವ್ರತ ಯತ್ರ ಸುರಾಸುರಾರ್ಚಿತಾ ಶ್ಯಾಮಾವದಾತಾ ಶತಪತ್ರಲೋಚನಾ ಪಿಶಂಗವಸ್ತ್ರಾ ಸುರುಚ ಸುಪೇಶಸಃ ಸರ್ವೇ ಚತುರ್ಬಾಹವ ಉನ್ಮಿಷನ್ಮಣಿ ಪ್ರವೇಕ ನಿಷ್ಕಾಭರಣಾ ಸುವರ್ಚಸಃ. ಭಾಗವತ ಹೇಳಿಸ್ಕೊಂಡು ಬಂದು ಇಲ್ಲೇ ಬರುತ್ತೆ, ಆಚಾರ್ಯನೆಲ್ಲ ಹೇಳ್ತಾರೆ. ಮತ್ತೆ ಅಲ್ಲಿ ಮಾಯೆ ಇಲ್ಲ, ಮತ್ತು ಬೇರೆ ಯಾವ ವಸ್ತುಗಳು ಇಲ್ಲ, ಬಂಧಕವಾದದ್ದು. ಹರೇರನೂರ ಎಲ್ಲರೂ ಭಗವಂತನ ಭಕ್ತರೇ. ಸುರಾಸುರ ಅರ್ಚಿತಾ ಶ್ಯಾಮಾವದಾತಾ, ಎಲ್ಲ ಹೊಳಪಿನ ದೇಹಗಳು. ಶತಪತ್ರ ಲೋಚನಾ, ಕಮಲದಂಥ ಕಣ್ಣುಗಳು. ಪಿಶಂಗ ವಸ್ತ್ರ, ಪೀತಾಂಬರಗಳು. ಸುರುಚ, ಒಳ್ಳೆ ಕಾಂತಿಗಳು. ಸುಪೇಶಸ, ಅತ್ಯಂತ ಮನೋಹರತೆ. ಸರ್ವೇ ಚತುರ್ಬಾಹವ, ಸಾರೂಪ್ಯ ಮುಕ್ತಿಯಲ್ಲಿ ಅಲ್ಲಿ 4 ಕೈಗಳು. ಸ್ವರೂಪ ದೇಹ, ಪರಮಾತ್ಮ ಶರೀರ ಏನು? ಜ್ಞಾನಾನಂದಮಯ. ಜೀವರದು ಜ್ಞಾನಾನಂದಮಯ. ಏನು ಸೈನ್ಸ್ ಹೋದ ಸ್ಪೇಸ್ ಕೇಳ್ತೀರಲ್ಲ, ಏನು ಹೇಳ್ಬೇಕು ನಿಮಗೆ? ಸೈನ್ಸ್ ಪ್ಲೇಸನ್ನು ಇವತ್ತು ತುಂಬಿಸೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಸೈನ್ಸ್ ಪ್ಲೇಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾವುದು ಅಷ್ಟು ಬಡಿಸಲ್ಲಿ ಹೋಗಿ ಬರ್ಕೋಕ್ಕೂ ಸಾಧ್ಯ ಇಲ್ಲ, ಹೋಗೋದಿಲ್ಲ, ಇಲ್ಲೇ ಹೋಗಿಬಿಡ್ತಾರೆ. ಏನು 1000 ಕೋಟಿ ಲೈಟ್ ಇಯರ್ಸು ಅರ್ಥ ಮಾಡ್ಕೊ. ಅಷ್ಟು ಯಾರು ಇರ್ತಾರೆ? ಅಷ್ಟು ದೊಡ್ಡ ಸ್ಪೇಸ್ ಇಷ್ಟಾದರೂ ಇಟ್ ಹ್ಯಾಸ್ ನೋ ಎಂಡ್ ಅಟ್ ಆಲ್. ನೀವು ಸ್ಪೇಸ್ ನಿಮ್ಮ ಜಾಗ ಸಾಧ್ಯ ಮಾಡಿದ ಜಾಗ ಇರುತ್ತೆ. ಏನು ಭಾಳ ರಶ್ ಇರುತ್ತೆ, ಯಾಕೆ ಕೂತು ಭಾರಿ ರಶ್ ಇರುತ್ತೆ, ಪ್ರಹ್ಲಾದ ಅವ್ರು ಕೂತ್ಬಿಟ್ಟಿರ್ತಾರೆ. ತಪಸ್ಸಲ್ಲಿ ಜಾಗ ಇರುತ್ತೆ, ಹೋಗ್ತೀವಿ ಅಂತ ಹೋಗ್ಬಾರ್ದು. ಅಲ್ಲಿ ತಪಸ್ಸು ಭಾರಿ ಜಾಸ್ತಿ ಹೋಗೋದು. ಅಲ್ಲಿಗೆ ಅಯೋಗ್ಯ ಸಂಖ್ಯೆ ಜಾಸ್ತಿ ಆದರೆ ತಪಸ್ಸಿನ ಜನಸಂಖ್ಯೆ ಜಾಸ್ತಿ. ಯಾವಾಗ ಅದು ಮುಕ್ತಿ ಜನಸಂಖ್ಯೆ ಕಡಿಮೆ, ಅದ್ರ ಯೋಚನೆ ಮಾಡೋ ಕಾರಣ ಇರೋದಿಲ್ಲ. ಲಿಮಿಟೆಡ್ ಸೀಟ್ಸ್ ಇಲ್ಲ, ಸಿಕ್ಕಾಪಟ್ಟೆ ದೊಡ್ಡದು. ಸರ್ವೇ ಚತುರ್ಬಾಹವ ಉನ್ಮಿಷನ್, ಅದು ಸೀಟ್ ಇದೆ ಅಂಥೇಳಿ ಅದು ಗ್ಯಾರಂಟಿ ಕೊಡ್ತಾರೆ ತಿಳ್ಕೊಬಾರ್ದು. ಅಷ್ಟೇ ಅರ್ಹತೆ ಇದ್ರೂ ಕೊಡ್ತಾರೆ. ಒಂದು ಕ್ವಾಲಿಫೈಡ್ ಸಿಗಲಿಲ್ಲ, ಇಂಟರ್ವ್ಯೂ ಕರೆದಿರ್ತಾರೆ, 1000 ಅಪ್ಲಿಕೇಶನ್, ಒಬ್ಬರು ಸೆಲೆಕ್ಟ್ ಮಾಡಲ್ಲ. ಯಾಕೆ? ಸೀಟೇನೋ ಇದೆ, ಬಟ್ ಇವನು ತಗೊಳ್ಳಿ, ಒಬ್ಬರು ಸೆಲೆಕ್ಟೇ ಆಗುತ್ತೆ. ಶ್ಯಾಮಾವದಾತಾ ಶತಪತ್ರಲೋಚನಾ ಪಿಶಂಗವಸ್ತ್ರಾ ಸುರುಚ ಸುಪೇಶಸಃ ಸರ್ವೇ ಚತುರ್ಬಾಹವ. ಸರ್ವೇ ಅಂತೇಳಿದರೆ ಸಾರೂಪ್ಯ ಮುಕ್ತರು ಸೇರ್ಕೋಬೇಕಲ್ಲ. ಇಂದು ಸರ್ವೇ ಹಿಂದಿನಕ್ಕೆ, ಹೊಳಪು ಸ್ವರೂಪ ಎಲ್ಲರಿಗೂ ಕಾಮನ್, ಇದು ಮಾತ್ರ ಎಲ್ಲರಿಗೂ ಅಲ್ಲ. ಸಾರೂಪ್ಯ ಮುಕ್ತರಿ ಮಾತ್ರ 4 ಕೈಗಳೆಲ್ಲ. ಉನ್ಮಿಷನ್ ಮಣಿ ಪ್ರವೇಕ ನಿಷ್ಕಾಭರಣ ಸುವರ್ಚಸಃ, ಎಲ್ಲ ಮಣಿಗಳ ಆಭರಣಗಳು, ಅಪಾರವಾದ ಕಾಂತಿ. ಪ್ರಬಾಲ ವೈಡೂರ್ಯ ಮೃಣಾಲ ವರ್ಚಸಾಂ, ಕೆಲವರದು ಪ್ರಬಾಲದ ಮೈಬಣ್ಣ, ಕೆಲವು ವೈಡೂರ್ಯದ್ದು, ಹೀಗೆಲ್ಲ ಅನೇಕ ಬಣ್ಣಗಳು ಅದರಲ್ಲಿ. ಎಲ್ಲವೂ ಏನವೋ ಅಪ್ರಾಕೃತ. ಬರೀ ಸ್ಫುರತ್ ಕುಂಡಲ ಮೌಲಿ ಮಾಲಿನಾಂ, ಕುಂಡಲ ಮೌಲಿ ಮಾಲಿನಾಂ ಎಲ್ಲ ಇಟ್ಕೊಂಡಿದ್ದಾರೆ. ಕುಂಡಲ ಹಾಕಿದಂಥ ಮುಖ, ಮಾಲಿ ಹಾಕಿದ ದೇಹ, ಅವೆಲ್ಲ ಇರುತ್ತೆ. ಭ್ರಾಷ್ಟು ವಿಷ್ಣು ಹಿರಿಯ ಪರಿತೋ ವಿರಾಜತೆ, ಅವೆಲ್ಲ ಫಳಫಳ ಹೊಡಿತಾ ಇರ್ತವೆ. ಲಸದ್ ವಿಮಾನ ಬಲಿಭಿರ್ ಮಹಾತ್ಮನಾಂ, ಅವರು ವಿಮಾನದಲ್ಲಿ ಓಡಾಡ್ತಾರಲ್ಲಿ. ಅಲ್ಲಿ ಬೇರೆ ಬೇರೆ ವೆಹಿಕಲ್. ಇಷ್ಟೆಲ್ಲ ಸಾಧನೆ ಮಾಡಿದ್ದಕ್ಕೆ ಮಾರ ಅನ್ನೋದು ಹುಡುಗ ಮಲ್ಟಿಷನ್ ಬಿಲ್ಡಿಂಗ್ ಕಟ್ಸಿದ್ದಾನೆ. ಎಲ್ಲಿಂದ ಬಂತವನಿಗೆ? ಜ್ಞಾನ ಇದೆ. ಎಂಥ ಜ್ಞಾನ? ಬ್ರಹ್ಮಜ್ಞಾನದ ಫಲ ಇದೆಲ್ಲ. ಬ್ರಹ್ಮಜ್ಞಾನದ ಫಲ ಏನು? ಬ್ರಹ್ಮಜ್ಞಾನದ ಹೇಳ್ತಾರೆ. ವಿರಾಜತೆ ಲಸದ್ವಿಮಾನ ವರಿವಿರ್ ಮಹಾತ್ಮಾನಾಂ ವಿದ್ಯೋತಮಾನ ಪ್ರಮದೋತ್ತಮ. ಅಲ್ಲಿ ಸ್ತ್ರೀಯರು ಇರ್ತಾರೆ, ಸ್ತ್ರೀಜೀವರು ಪುರುಷ ಜೀವರೇ. ಅದು ಸ್ತ್ರೀಯರಿಗೂ ಮುಕ್ತಿ ಇದೆ, ವೆರಿ ಇಂಪಾರ್ಟೆಂಟ್ ಇದು. ಸ್ತ್ರೀಯರು ಎಲ್ಲ ಪುರುಷ ಒಳ್ಳೆ ಮಾಡಿಬಿಟ್ಟು ಸ್ತ್ರೀಯರು ಇರಲಿಲ್ಲಂತಾಗ್ತಿತ್ತು. ಸವಿದ್ಯುದಭ್ರಾವಲಿಭಿರ್ ಯಥಾನಭಃ ಶ್ರೀರ್ಯತ್ರ ರೂಪಿಣಿ ಉರುಗಾಯ ಪಾದಯೋ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ. ಇದೆ ಏನು ಸಂಧ್ಯಾಳು ಲಕುವಿ ಎಂಥ ಮಾನ್ಯಾಳು. ಇದು ಕನ್ನಡದಲ್ಲಿ ಬರೆದಿದ್ದಾರೆ ಅಷ್ಟೇ, ಇದೇ ಮಾತಲ್ಲ. ಶ್ರೀರ್ಯತ್ರ ರೂಪಿಣಿ ಮಹಾಲಕ್ಷ್ಮೀ ದೇವಿ ಉರುಗಾಯ ಪಾದಯೋ, ಪರ್ವತರ ಪಾದಗಳಲ್ಲಿ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ, ಅನೇಕ ರೂಪಗಳಿಂದ ವೈಭವದಿಂದ ಪೂಜೆ ಮಾಡಿಕೊಂಡಿದ್ದಾರೆ. ರುಚಾಂತಃ ಪೋಷಂ, ಇದೆಲ್ಲ ಪುರಾಣ ವಾಕ್ಯಗಳು. ಈಗ ಋಗ್ವೇದ ಕೋಟ್ ಮಾಡ್ತಾರೆ. ರುಚಾಂ ತ್ವಂ ಪೋಷಮಾಸ್ತೆ ಪುಷ್ಪಾನ್ ಗಾಯತ್ರಂತೋ ಗಾಯತಿ ಶಕ್ವರೀಶೋ
ಬ್ರಹ್ಮಾತ್ವೋ ವದತಿ ಜಾತ ವಿದ್ಯಾಂ ಯಜ್ಞಸ್ಯ ಮಾತ್ರಾಂ ವಿಮೀತ ಉತ್ವಹ. ನೋಡಿ ಇದೆಲ್ಲ ಕೂಡ ಬ್ರಹ್ಮದೇವರಿದ್ದಾರೆ, ಇವರಿದ್ದಾರೆ, ಹಾಡ್ತಾರೆ. ಹಾಡ್ಬೇಕಾದ್ರೆ ಬಾಯಿ ಬೇಕೋ ಇಲ್ವೋ? ಬಾಯಿ ಇರ್ಬೇಕಾದ್ರೆ ಮುಖ ಇರಬೇಕೋ ಇಲ್ವೋ? ಮುಖ ದೇಹ ಇರಬೇಕೋ ಇಲ್ವೋ? ಇದಿಷ್ಟು ಸೇರ್ಕೊಂಡು ಬರ್ತದೆ. ಹಾಂ ಹೌದು. ಕಾಮಾನ್ನ ರೂಪಿ ಚರತಿ. ಈ ಕಾಮಾನ್ನ ರೂಪಿ ಅನ್ನ ತಿಂತಾನೆ, ತಿನ್ಬೇಕಾದ್ರೆ ರೂಪ ಬಾಯಿ ಬೇಕಲ್ಲ. ಕಾಮಾನ್ನ ರೂಪಿ, ಕಾಮಾನ್ನ ರೂಪಿ ಅಂದರೆ ಕಾಮಾನ್ನೇ ಕಾಮಾನ್ನೇ ಕಾಮರೂಪಿ. ಇಷ್ಟಪಟ್ಟ ಅನ್ನ ಇಷ್ಟಪಟ್ಟ ರೂಪ ಬರುತ್ತೆ. ಅನ್ನ ರೂಪ ಅಂತ ಒಂದಲ್ಲ. ಕಾಮಾನ್ನ ರೂಪಿ ಅಂದರೆ ಕಾಮಾನ್ನೇ, ಅಲ್ಲಿ ಹೇಳಿದ್ದಾರೆ ಕಾಮಾನ್ನೇ ಕಾಮರೂಪೇನು ಸಂಚಾರ ವೇದವಾಕ್ಯನೇ ಇದೆ. ಇಷ್ಟಪಟ್ಟ ಅನ್ನ ಸಿಗುತ್ತೆ ಅವನಿಗೆ, ಇಷ್ಟಪಟ್ಟ ರೂಪ ಸಿಗುತ್ತೆ. ಇಷ್ಟರ ಹಸಿವು ಆಗುತ್ತಾ ಅಂತ ಕೇಳಬೇಡಿ, ಹಸಿವಿಲ್ಲ. ಹಸಿವಿಲ್ಲ, ಇಷ್ಟಪಟ್ಟು ತಿಂತಾರೆ. ನಮಗೇನಾಗುತ್ತೆ ಅಷ್ಟು ಭಾರಿ ಕಷ್ಟ ಇದು. ಹಸಿವಿನ ಮೇಲೆ ತಿಂತಾರೆ ಯಾಕೆ ಅಂತ ಪ್ರಶ್ನೆ. ಇವತ್ತು ಊಟ ಮಾಡ್ತಾರೆ, ಹೊಟ್ಟೆ ತುಂಬ ಹೋಗ್ಬಿಟ್ಟು ಸ್ವೀಟ್ ತಲಕ್ಕೆ ಶುರು ಮಾಡ್ತಾರೆ. ಆಮೇಲೆ ಗೊತ್ತೇ ಅದೇನದು ಯಾಕೆ ಊಟ ಬಗ್ಗೆ ಮುಗಿದೋಗ್ಬಿಟ್ಟಿದೆ. ಮತ್ತೆ ಇನ್ನೊಂದು ಮತ್ತೊಂದು ಸೀಟ್ ಎಷ್ಟು ಬಂದರೆ ಅದೇನೋ ಭೋಗ ಅಷ್ಟೇ. ಅಂಥ ಊಟ ಮೋಕ್ಷದಲ್ಲಿ ಇಂಥದ್ದಿಲ್ಲ. ಹಾಗೇ ಇರ್ತಾರೆ, ಇವಾಗ ಭೋಗನೂ ಮಾಡ್ತಾರೆ, ಅವ್ರು ಇಷ್ಟ. ಏನೋ ಪುಣ್ಯ ಏನೋ ಒಡೆ ಸಿಗುತ್ತಾ, ರವೆ ಉಂಡೆ ಸಿಗುತ್ತಾ ಅಂತ ಕೇಳಿದಾಗ ಅಲ್ಲಿ ಶ್ರಾದ್ದ ಪಕ್ಷಗಳೇ ಇಲ್ಲ. ಯಾಕೆ ಗೊತ್ತಾ? ಅದು ಸತ್ತೋರಿ ಬೇಡ, ಸಾಯೋದಿಲ್ವಲ್ಲ ಯಾರು ಕೂಡ. ಸೊ ಅಲ್ಲಿಗೆ ಹೋಗ್ಬಿಟ್ರೆ ಶ್ರಾದ್ದ ಪಕ್ಷ ಗಲಾಟೆ ತಪ್ಪೋಗ್ಬಿಡುತ್ತೆ. ಅದೆಲ್ಲ ತಿಳ್ಕೊ. ಅಲ್ಲಿ ಆಸ್ಪತ್ರೆಗಳಿಲ್ಲ, ಇವಿಲ್ಲ, ಯಾವ್ಯಾವುದೂ ಇಲ್ಲ. ಬೇರೆ ವೆಹಿಕಲ್ ಬೇರೆ ಕೆಲಸಗಳಿಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ, ಎಲ್ಲ ನ್ಯಾಚುರಲ್ ಆಗಿರೋದು. ಇದಾಕ್ಬೇಕು ಅದಕ್ಕೆ. ಸೀರೆ ಇವತ್ತು ಉದಾಹರಣೆಗೆ ಗಂಗಾ ಸ್ನಾನಕ್ಕೆ ಹೋಗ್ತಿರಲ್ಲ, ಮನೆಯಿಂದ ನೀರು ಹೇಗೆ ತೊಗೊಂಡ್ಬೇಕು ಇಲ್ಲಿಂದ ಅಂತ ಕೇಳಿದ್ರೆ ಆಗೋ ಹಾಗೆ. ಸ್ನಾನಕ್ಕೆ ನೀರು ಇಲ್ಲಿಂದ ಹೋಗ್ತಿರೋದು ಗಂಗಾ ನದಿಗೆ, ಇಲ್ಲಿ ನೀರು ಯಾವ ನೀರು ತೊಗೊಂಡೋಗೋಣ ಅಂತ ಕೇಳಿದ್ರೆ ಆಗೋ ಹಾಗೆ. ದೊಡ್ಡ ಪವಿತ್ರ ಅತಿ ಪವಿತ್ರ ನೀರದು. ಸೊ ಈ ಕುಟ್ಟಕ್ಕೆ ಏನೋ ತೊಗೊಂಡೋಗೋರು, ಜ್ಞಾನ ಒಂದಿರಬೇಕು. ಅದು ಬಿಟ್ಟರೆ ಏನು ತೊಗೊಂಡೋದ್ರು ಇದು. ಪ್ರಮಾಣಂ ಪಠತಿ ಸಬ್ರಹ್ಮಣ ಸಹಿತೋ ಅಶೇಷ ಭೋಗಾನ್ ಭುಂಕ್ತೆ ಚೋಪೇತ್ಯ ಸುಖಾರ್ಣವಂ ತಂ ಎತ್ತ. ಮತ್ತು ಅನಂತ ಭೋಗಗಳು, ಒಂದೆರಡು ಭೋಗಗಳು, ವೆರೈಟಿ ಭೋಗಗಳು. ಎತ್ತತ್ಪರಂ ಜ್ಯೋತಿರುಪೇತ್ಯ ಜೀವೋ ನಿಜ ಸ್ವರೂಪತ್ವಮವಾಪ್ಯ ಕಾಮಾನ್. ನೋಡಿ, ನಿಜ ಸ್ವರೂಪ ಇರುತ್ತೆ. ಭುಂಕ್ತೆ ಸವ ದೇವ ಪುರುಷೋತ್ತಮೋಜ ಆತ್ಮೇತಿ ಪ್ರೋಕ್ತೋ ಗುಣಪೂರ್ತಿ ಹೇತೋ ಹೇತುಸ್ಸ ದೇವ ಅಖಿಲ ಮುಕ್ತಿ ಭಾಜಾಂ ಉತಾಮೃತ ಶ್ರೇಷ್ಠ ಇಹೇಷಿತಾಯತೆ. ಎಲ್ಲ ವೇದವಾಕ್ಯಗಳನ್ನ ಕ್ಲಬ್ ಮಾಡಿಬಿಡ್ತಾರೆ ಆಚಾರ್ಯರು. ಮಾಡಿ ಅದನ್ನ ಒಟ್ಟು ಇವೆಲ್ಲ ಪ್ರಮಾಣ ವಾಕ್ಯಗಳಿವೆ. ಆದ್ದರಿಂದ ಮುಕ್ತಿಯಲ್ಲಿ ಏನಿಲ್ಲ ಅಂತ ತಿಳ್ಕೊಬಾರ್ದು. ದೇಹ ಇಲ್ಲ, ಮತ್ತೆ ದೇಹ ಇದೆ, ಸಾವಿದೆ, ಅದು ತಿಳ್ಕೊಬಾರ್ದು. ದೇಹ ಇದ್ದರೆ ಸಾವಿದೆ. ಅದೇನು ಮಾಡಿದ್ರು ಗೊತ್ತಾ? ಮುಕ್ತಿಯಲ್ಲಿ ದೇಹ ಇಲ್ಲ ಅಂತ ಯಾಕೆ ಹೇಳ್ತಾರೆ ಅಂದರೆ, ದೇಹ ಒಪ್ಕೊಂಡ ಸಾವು ಒಪ್ಕೋಬೇಕಾಗುತ್ತೆ. ಅದು ಇಂಥ ದೇಹ ಅಲ್ಲ, ವೆರಿ ಸಿಂಪಲ್ ಅಷ್ಟೇ. ಇತ್ಯಾದಿ ವಾಕ್ಯೈ ಭಗವದ್ವಶಸ್ಸನ್ ಭುಂಕ್ತೆ ಖಿಲಾನ್ ಮುಕ್ತಿ ಗತೋಪಿ ಭೂಮಾನ್ ಭೋಗಾನ್. ಆದ್ದರಿಂದ ಮುಕ್ತಿಯಲ್ಲಿ ಭೋಗ ಇದೆ, ಬೇಕಾದ ಶರೀರ ಇದೆ, ಭೋಗ ವಸ್ತುಗಳು ಇದೆ, ಎಲ್ಲ ಇದೆ ಅಂತೇಳಿ ಹೇಳಿ. ಇನ್ನು ಮುಗಿತಾ ಬಂತೇಳಿ ಸ್ವಲ್ಪ ಇದೆ ಅಷ್ಟೇ, ಭಾಳ ಸ್ವಲ್ಪ ಇರುತ್ತೆ. ಇದು ವರ್ಣನೆ, ಇದು ಮುಂದೆ ಡಿಸ್ಕಷನ್ ಜಾಸ್ತಿ ಬರೋದಿಲ್ಲ. ಆಮೇಲೆ ತಾರತಮ್ಯ ಎಲ್ಲ ಹೇಳ್ತಾರೆ, ಅನೇಕ ವಿಷಯಗಳು ಬರುತ್ತೆ. ಅದನ್ನೆಲ್ಲ ನಾಳೆಯನ್ನು ಕಟ್ಟಿರ್ತಾರೆ.